ಇಂಡಿಯಾ ಬ್ಲಾಕ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟವನ್ನು ಎದುರಿಸಬೇಕು ಅಂತ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟ ಇಡೀ ದೇಶದಾದ್ಯಂತ ರಚನೆ ಆಗಿತ್ತು. ಅದರಲ್ಲಿ DMK, ಆಮ್ ಆದ್ಮಿ ಪಾರ್ಟಿ, ಅದಾದ ನಂತರ ತೃಣಮೂಲ ಕಾಂಗ್ರೆಸ್ಸು, ಬೇರೆ ಬೇರೆ ಪಾರ್ಟಿಗಳೆಲ್ಲವೂ ಕೂಡ ಇತ್ತು. ನಿತೀಶ್ ಕುಮಾರ್ ಅವರು ಇದ್ದರು. ಅದಾದ ನಂತರ ಅವರು ಕೈಕೊಟ್ಟು NDAಗೆ ಬಂದು ಸೇರಿದ್ದನ್ನು ನಾವೆಲ್ಲ ನೋಡಿದ್ದೀವಿ. 2019ರ ಲೋಕಸಭಾ ಚುನಾವಣೆಯಲ್ಲಿ ಇದು ಮಹಾಗಠಬಂಧನ ಆಗಿತ್ತು. ಅವತ್ತು JDS ಕೂಡ ಆ ಮಹಾಗಠಬಂಧನಲ್ಲಿ ಇತ್ತು. ಅದನ್ನು ನಾವು ಗಮನಿಸಬೇಕು. 2019ರಲ್ಲಿ ಮಹಾಗಠಬಂಧನ, 2024ರಲ್ಲಿ ಇಂಡಿಯಾ ಮೈತ್ರಿಕೂಟ ಆಗಿತ್ತು. ಇಂಡಿಯಾ ಮೈತ್ರಿಕೂಟ ಆಗಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇಂಡಿಯಾ ಮೈತ್ರಿಕೂಟ ದೊಡ್ಡ ಮಟ್ಟದ ಸಾಧನೆಯನ್ನು 2024ರಲ್ಲಿ ಮಾಡಿತು. ಇದೀಗ ಪುನರಪಿ ಅವರೊಂದು ಸಭೆ ಮಾಡಿದ್ದಾರೆ ದೆಹಲಿಯಲ್ಲಿ. ಉದ್ದೇಶ ಏನು? ಚಿತ್ರವಾಯ್ತಾ ಇಂಡಿಯಾ ಒಕ್ಕೂಟ ಅನ್ನುವಂಥ ಪ್ರಶ್ನೆ. ದೆಹಲಿಯಲ್ಲಿ ಒಂದು ಸಭೆ ಆಯಿತು, 23 ಪಕ್ಷಗಳು ಭಾಗಿಯಾದರು. ಆದರೆ ಪ್ರಮುಖ ಮಿತ್ರರೆಲ್ಲರೂ ಕೂಡ ಇದರಿಂದ ಔಟ್ ಆಗಿರೋದು. ಪ್ರಮುಖ ಪಕ್ಷಗಳು ಅಂತ ಹೇಳಿದ್ರೆ ಅದು ಆಮ್ ಆದ್ಮಿ, ಮತ್ತೊಂದು DMK, ಇವರೆಲ್ಲರೂ ಕೂಡ ಔಟ್ ಆಗಿದ್ದಾರೆ. ಸಭೆಗೆ ಬಂದಿಲ್ಲ ಇವರು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. DMK ಮತ್ತು ಕಾಂಗ್ರೆಸ್ ನಡುವಿನ 20 ವರ್ಷಗಳ ದೋಸ್ತಿ ಅಂತ್ಯ ಆಯಿತಾ ಅನ್ನುವಂಥ ಪ್ರಶ್ನೆ. 20 ವರ್ಷ ಅನ್ನೋದಕ್ಕಿಂತ 1971ರಿಂದಲೂ ಕೂಡ 71 ಇಂದಿರಾ ಗಾಂಧಿಯವರ ಆ ಸಮಯದಿಂದಲೂ ಕೂಡ ಕರುಣಾನಿಧಿ ಅವರಿಗೆಲ್ಲ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅವತ್ತಿನಿಂದಲೂ ಕೂಡ ಅವ್ರ ನಡುವೆ ಮೈತ್ರಿ ಇತ್ತು. ಅಂದರೆ ಯಾವಾಗ ಕಾಂಗ್ರೆಸ್ I ಮತ್ತು ಕಾಂಗ್ರೆಸ್ R ಅಂತ ಇಬ್ಬಾಗ ಆಗಿತ್ತಲ್ಲ, ಈ ಕಾಂಗ್ರೆಸ್ I ಮತ್ತು ಕಾಂಗ್ರೆಸ್ R ಅಂತ ಇಬ್ಬಾಗ ಆದಂತಹ ಸಮಯದಲ್ಲಿ ಅವತ್ತೇನಾಯಿತು ಪರಿಸ್ಥಿತಿ ಅಂತ ಹೇಳಿದರೆ, ಅನೇಕ ಜನ 1969ರಲ್ಲಿ ಈ ಇಬ್ಬಾಗ ಆಯಿತು. ಇಬ್ಬಾಗ ಆದ ನಂತರ ಬಹುಮತಕ್ಕೆ 263 ಬೇಕಾಗಿತ್ತು. 45 ಸ್ಥಾನದ ಕೊರತೆ ಇತ್ತು. 45 ಸ್ಥಾನದ ಕೊರತೆ ಇದ್ದಾಗ ಇದೇ DMK, ಸ್ಟಾಲಿನ್ ಅವರ ತಂದೆ ಕರುಣಾನಿಧಿ, ಅವತ್ತು ಇಂದಿರಾ ಗಾಂಧಿ ಅವರಿಗೆ ಬೇಷರತ್ತಾಗಿ ಮೈತ್ರಿಯನ್ನು ಮಾಡಿಕೊಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಮುಖಾಂತರ ಇಂದಿರಾ ಗಾಂಧಿ ಅವರ ಸರ್ಕಾರವನ್ನು ಉಳಿಸಿದರು. ಅಂದರೆ ಕಾಂಗ್ರೆಸ್ಸಿಗೆ ಅವರು ಆಪತ್ಬಾಂಧವಾಗಿ ಕೆಲಸ ಮಾಡಿದರು. ಆದರೆ ಇದೇ ಕಾಂಗ್ರೆಸ್ ಇವತ್ತು DMKಯಿಂದ ಹೊರಗಡೆ ಬಂದಿದೆ. ಇದು ಒಂದು ಗಮನಿಸಬೇಕಾದ ಸಂಗತಿ. ಮತ್ತೊಂದು ಕಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂಥ ಆಮ್ ಆದ್ಮಿ ಪಾರ್ಟಿ ದೆಹಲಿ, ಹರಿಯಾಣ ಮತ್ತು ಗುಜರಾತ್ ವಿಧಾನಸಭಾ ಚುನಾವಣೆಗಳಾಗಿರ್ಬೋದು ಎಲ್ಲ ಕಡೆಯೂ ಕೂಡ ಸಪ್ರೇಟ್ ಆಗಿ ಸ್ಪರ್ಧೆ ಮಾಡಿದರು. ಇದೇ ಆಮ್ ಆದ್ಮಿ ಕಾಂಗ್ರೆಸ್ ವಿರುದ್ಧ ಒಂದು ಆರೋಪ ಮಾಡ್ತು, ಪ್ರಾದೇಶಿಕ ಪಕ್ಷಗಳನ್ನು ತುಳಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅವರು ಹೇಳಿದರು. ಹೀಗಾಗಿ ಅವರು BJP ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅಂತೆಲ್ಲ ಅವರು ಹೇಳಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಛಿದ್ರ ಆಯಿತಾ ಅಂತ. ಮತ್ತೊಂದು ಕಡೆ DMKಯೂ ಕೂಡ ದೂರ ಆಗಿದೆ. ಮತ್ತು ಕೇರಳದಲ್ಲಿ ಎಡಪಕ್ಷ LDF ಏನಿತ್ತು, UDF ವಿರುದ್ಧ LDFನವರೆಲ್ಲ ಆರೋಪ ಮಾಡಿದರು, ಕಾಂಗ್ರೆಸ್ ಮತ್ತು BJP ಎಲ್ಲ ಮೈತ್ರಿ ಇದೆ ಏನು ಅಂತ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಯಿತು. ಸ್ಟಾಲಿನ್ ಆಕ್ರೋಶಕ್ಕೆ ಕಾರಣ ಏನು? ತಮಿಳುನಾಡಲ್ಲಿ TVK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದು ಕೂಡ ಅದು ಆಕ್ರೋಶಕ್ಕೆ ಕಾರಣ ಆಯಿತು. ಕಾಂಗ್ರೆಸ್ ನಮ್ಮ ಬೆನ್ನಿಗೆ ಚೂರಿ ಇರಿದುಬಿಡ್ತು ಅಂತ MK ಸ್ಟಾಲಿನ್ ಎಲ್ಲ ಕಿಡಿಕಾರಿದ್ದನ್ನು ನೋಡಿದ್ದೀವಿ. ಅಂದರೆ 1969, 71, 76 ಆ ಸಮಯದಿಂದಲೂ ಕೂಡ ನೀವು ಕಳೆದ ಬಾರಿ 25 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ರು. ಇದೇ DMK ಕಾರಣಕ್ಕಾಗಿ ಕಳೆದ ಬಾರಿ ತಮಿಳುನಾಡಲ್ಲಿ ಕಾಂಗ್ರೆಸ್ನವರು 18 ಸ್ಥಾನ ಗೆದ್ದರು. ಅಂದರೆ ಅಲ್ಲಿ ಅವರ ಪ್ರಾಬಲ್ಯ ಇದೆ, DMK ಪ್ರಾಬಲ್ಯ. DMK ವೋಟು ಕಾಂಗ್ರೆಸ್ ವೋಟಾಗಿ ಕನ್ವರ್ಟ್ ಆಗ್ತಾ ಇತ್ತು, ಕಾಂಗ್ರೆಸ್ನವರು ಗೆದ್ದಿದ್ದರು. ನಿಮಗೆ ತಮಿಳುನಾಡಿನ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಹಣೆಪಟ್ಟಿ ಇದೆ. ರಾಷ್ಟ್ರೀಯ ಪಕ್ಷಗಳಿಗೆ ಮಾನ್ಯತೆ ತಮಿಳುನಾಡಲ್ಲಿ ಇಲ್ಲ ಅಂತ. ಅದರ ಭಾಗವಾಗಿ ಕಾಂಗ್ರೆಸ್ ಔಟ್ ಆಗಿತ್ತು ತಮಿಳುನಾಡಿಂದ 1967ರಲ್ಲಿ. ಅದಾದ ನಂತರವೂ ಕೂಡ DMK ಒಂದು ಸಹೋದರನ ರೀತಿಯಲ್ಲಿ ಕಾಂಗ್ರೆಸ್ಸನ್ನು ಸಲುಹಿ ಸಾಕುವ ಪ್ರಯತ್ನವನ್ನು ತಮಿಳುನಾಡಲ್ಲಿ ಮಾಡಿತ್ತು. ಆದರೆ ಕಾಂಗ್ರೆಸ್ ಏನು ಮಾಡಿಬಿಡ್ತು, 2026ರಲ್ಲಿ 5 ಸ್ಥಾನವನ್ನು ಗೆದ್ದು 108 ಸ್ಥಾನಗಳನ್ನು ಗೆದ್ದಿದ್ದಂತಹ ವಿಜಯ್ ಅವರ ಪಾರ್ಟಿಗೆ TVKಗೆಲ್ಲ ಸಪೋರ್ಟ್ ಮಾಡಿ ಅವರು ಹೋಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಅದು ಕೂಡ ಒಂದು ದೊಡ್ಡ ಮಟ್ಟದ ಹಿಂದೇಟು ಆಗ್ತಾ ಇದೆ. ನೀವು ರಾಜ್ಯಸಭೆ ಚುನಾವಣೆಗಳಾಗ್ತಾ ಇದ್ದಂತಹ ಸಮಯದಲ್ಲೂ ಕೂಡ ಈ ಚಿದಂಬರಂ ಎಲ್ಲ ಗೆಲ್ಲೋದಕ್ಕೆ DMK ವೋಟ್ ಬೇಕಾಗಿತ್ತು. ಅವತ್ತವರೆಲ್ಲ ಗೆದ್ದು ಹೋದರು. ಬಟ್ ಇವತ್ತಿನ ಪರಿಸ್ಥಿತಿ ಎಲ್ಲ ಬದಲಾಗಿದೆ. TVK ವಿಜಯ್ ಎಲ್ಲ ಗೈರಾಗಿದ್ದಾರೆ. ಇದರ ಮರ್ಮ ಏನು? ಸಂಸತ್ನಲ್ಲಿ ಅವ್ರದ್ದು ಪ್ರಾತಿನಿಧ್ಯ ಇಲ್ಲ. ಮೊದಲ ಬಾರಿಗೆ ಚುನಾವಣೆಯನ್ನು ಗೆದ್ದಿರೋದು. ಹೀಗಾಗಿ ಅವರಿಗೇನು ಆಹ್ವಾನವಿಲ್ಲವಂತೆ. ಇಂಡಿಯಾ ಒಕ್ಕೂಟದ ಸಭೆಯಿಂದ CM ವಿಜಯ್, ದಳಪತಿ ವಿಜಯ್ ಎಲ್ಲ ದೂರ ಉಳಿಯುವ ಮುಖಾಂತರ ಒಂದು ಸಂದೇಶ ಕೊಡೋ ಪ್ರಯತ್ನ. ಅಂದರೆ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ, ಆ ಏಕಾಂಗಿಯಾಗಿ ಹೋರಾಟ ಮಾಡುವ ಮುಖಾಂತರ ತಮಿಳುನಾಡಲ್ಲಿ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ತೀನಿ ಅಂತ. ಈಗ ನೋಡಿ, ಇಂಡಿಯಾ ಮೈತ್ರಿಕೂಟ ಅಥವಾ ಈ ಹಿಂದೆ ಇದ್ದಂತಹ ಈ ಮಹಾಗಠಬಂಧನ್, ಇವರ ವೀಕ್ನೆಸ್ ಏನು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟ. ಈಗ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಕಾಂಗ್ರೆಸ್ ಸಪರೇಟಾಗಿ ಸ್ಪರ್ಧೆ ಮಾಡುತ್ತೆ, TMC ಸಪರೇಟಾಗಿ ಸ್ಪರ್ಧೆ ಮಾಡುತ್ತೆ. ನೀವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಪರಿಸ್ಥಿತಿಗಳೇನಾಗುತ್ತೆ, ಎಡಪಕ್ಷ ಸಪರೇಟಾಗಿ ಸ್ಪರ್ಧೆ ಮಾಡುತ್ತೆ, ಕಾಂಗ್ರೆಸ್ ಸಪರೇಟಾಗಿ ಸ್ಪರ್ಧೆ ಮಾಡುತ್ತೆ. ದೆಹಲಿ ವಿಧಾನಸಭಾ ಚುನಾವಣೆ ಆಮ್ ಆದ್ಮಿ ಸಪರೇಟಾಗಿ ಸ್ಪರ್ಧೆ ಮಾಡ್ತು, ಕಾಂಗ್ರೆಸ್ ಸಪರೇಟಾಗಿ ಸ್ಪರ್ಧೆ ಮಾಡ್ತು. ಈ ಒಂದು ಬಿಕ್ಕಟ್ಟೇನಿದೆ, ಅಂದರೆ ದೇಶದ ಚುನಾವಣೆ ಬಂದಾಗ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಾಗುತ್ತೆ. ಅದೇ ರಾಜ್ಯಗಳ ಚುನಾವಣೆಗಳು ಬಂದಾಗ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಅದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಒಂದಾಯಿತು. ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಬಹುದು ಎನ್ನುವಂತಹ ಆತಂಕ ಸಹಜವಾಗಿದೆ. ಈ ಭಿನ್ನಾಭಿಪ್ರಾಯಗಳೇನಿದೆ, ಈ ಭಿನ್ನಾಭಿಪ್ರಾಯಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆಯನ್ನು ಮಾಡ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಕಡೆ BJPಯನ್ನು ತಿಳಿಸಿದಂತಹ ಅಣ್ಣಾಮಲೆಯವರ
ಹೊಸ ಹಾದಿ ಆ ವಿಚಾರ ಆಯಿತು. ಅವರೆಲ್ಲ ಪಾರ್ಟಿಯನ್ನು ಶುರು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಮತ್ತೊಂದು ಕಡೆ 5 ಪ್ರಮುಖ ನಿರ್ಧಾರಗಳನ್ನು ಇಂಡಿಯಾ ಮೈತ್ರಿಕೂಟ ಮಾಡಿದೆ. ಏನೇನು? ಮತದಾನದ ಅಕ್ರಮ, ವೋಟ್ ಲೂಟಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಏನೋ ಪತ್ರ ಬರೀತಾರಂತೆ, ನೀಟ್ ಅಕ್ರಮದ ಬಗ್ಗೆ ತೀವ್ರ ಆಕ್ರೋಶ, ನಿರುದ್ಯೋಗ ಬೆಲೆ ಏರಿಕೆ, ಇವುಗಳೆಲ್ಲ ಚರ್ಚೆ ಮಾಡೋದಕ್ಕೆ ಸರ್ವಪಕ್ಷ ಎಲ್ಲ ಸಭೆ ಮಾಡ್ತೀವಿ ಅಂತ, ಜನಬಂಧನ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕೆ ಒಂದು ವಿಶೇಷವಾದಂಥ ಒಂದು ಹುದ್ದೆಯನ್ನೇನು ಕೊಡ್ತಾರಂತೆ, ಜಂಟಿ ಹೋರಾಟ ಮಾಡ್ತಾರಂತೆ, ನಿಯಮಿತವಾಗಿ ಪದೇ ಪದೇ ಸಭೆಗಳನ್ನು ಸೇರಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಏನಿದೆ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆಲ್ಲ ನಾವು ಮಾಡ್ತೀವಿ ಅಂತ ಅವರೆಲ್ಲ ಒಂದು ಕರೆಯನ್ನು ಕೊಟ್ಟಿರೋದು. ಇದರ ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಹಿತಾಸಕ್ತಿಗಾಗಿಯೂ ಕೂಡ ನಾವು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷಗಳ ಹಿತಾಸಕ್ತಿಯನ್ನು ಕೂಡ ನಾವು ಉಳಿಸ್ಕೊಳ್ಳೋಣ ಅನ್ನುವಂತಹ ಚರ್ಚೆಯೆಲ್ಲ ಇವತ್ತಿನ ಸಭೆಯಲ್ಲೆಲ್ಲ ಆಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟಕ್ಕೆ ಒಂದು ಕೊನೆಯ ಚಾನ್ಸ ಅಂತ. ಮುಂದಿನ ವರ್ಷ ಉತ್ತರ ಪ್ರದೇಶದ ಚುನಾವಣೆ ಇದೆ. ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ 403 ವಿಧಾನಸಭಾ ಕ್ಷೇತ್ರ, 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋದು. 71 ಕಳೆದ ಬಾರಿ ಅವರೆಲ್ಲ ಬಿಜೆಪಿಯವರು ಗೆದ್ದಿದ್ರು. ಕಳೆದ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ಬರೀ 33 ಗೆದ್ದಿದ್ದಾರೆ. ಸಮಾಜವಾದಿ ಮತ್ತು ಕಾಂಗ್ರೆಸ್ ಅಲ್ಲಿ ವರ್ಕೌಟ್ ಆಯಿತು. ಆ ಮೈತ್ರಿ ಕಂಟಿನ್ಯೂ ಆಗುತ್ತಾ? ಯಾಕಂದರೆ ಒಂದು ಜಟಿಲವಾದಂತಹ ಪರಿಸ್ಥಿತಿ. 403 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಖಿಲೇಶ್ ಯಾದವ್ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಸಮಾಜವಾದಿ ಪಾರ್ಟಿಯ ಮುಖಾಂತರ. BSP ಮಾಯಾವತಿ ಇದ್ದಾರೆ. ಹೇಗೆ ಅಂದರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೇಗೆ ಹಂಚಿಕೆ ಮಾಡಲಾಗುತ್ತೆ, ಹೀಗೆ ಹಂಚಿಕೆ ಮಾಡಿದಾಗ ಭಿನ್ನಾಭಿಪ್ರಾಯಗಳು ಬರುತ್ತಾ, ಒಗ್ಗಟ್ಟಾಗಿ ಹೋಗ್ತಾರಾ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈಗ ಇಂಡಿಯಾ ಮೈತ್ರಿಕೂಟದ ಎದುರುಗಡೆ ಇರುವಂತಹ ದೊಡ್ಡ ಚಾಲೆಂಜ್, ಉತ್ತರ ಪ್ರದೇಶ ಗೆದ್ದವರು ದೇಶ ಗೆಲ್ತಾರೆ ಅನ್ನುವಂಥದ್ದೊಂದು ಸುದ್ದಿ ಇದೆಯಲ್ಲ, ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ ಉತ್ತರ ಪ್ರದೇಶವನ್ನು ಗೆಲ್ಲುತ್ತಾ, ಏನಾಗುತ್ತೆ ನೋಡೋಣ.